ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತು 5th ಸ್ಟ್ಯಾಂಡರ್ಡ್ ಅವ್ರಿಗೆ ಹಿಂದಿ ಲೆಸನನ್ನು ಮಾಡ್ತಾಯಿದ್ದೀನಿ. ಯಾವುದು ಅಂತ ಹೇಳಿದ್ರೆ ಮಕ್ಕಳೇ, ಖೇಲ್ ಅಂತ ಹೇಳಿದ್ರೆ ಆಟ. ನಿಮಗೆ ಇದು ಬಹಳ ಇಷ್ಟವಾದಂತಹ ಒಂದು ಟಾಪಿಕ್ ಅಲ್ವಾ? ಯಾರಿಗಪ್ಪ ಆಟ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಆಗಲ್ಲ ಅಲ್ವಾ? ನೀವು ಕ್ಲಾಸ್ ಅವರಲ್ಲೇ ನೋಡಿ, ಪಾಠ ಸುಮ್ಮನೆ ಕೇಳ್ತಾ ಇರ್ತೀರಾ. ಗೇಮ್ಸ್ ಪೀರಿಯಡ್ ಇತ್ತು ಅಂತ ಹೇಳಿದಾಗ ಬೆಳಗ್ಗೆಯಿಂದ ಕೇಳ್ತಾ ಇರ್ತೀರ. ಅದೇ ಗೇಮ್ಸ್ ಪೀರಿಯಡ್ ಬಂತು ಅಂತ ಹೇಳಿದಾಗ ನಿಮ್ಗೆ ಏನಾಗಿರುತ್ತೆ, ಮುಖದಲ್ಲಿ ಸಂತೋಷ ಇರುತ್ತೆ. ಯಾಕೆ? ಬೆಳಗ್ಗೆಯಿಂದ ಕೂತ್ಕೊಂಡು ಪಾಠ ಕೇಳಿ ಬರೆದು ಮೈಂಡೆಲ್ಲ ಏನಾಗಿರುತ್ತೆ, ಸ್ವಲ್ಪ ಇದರಲ್ಲಿರುತ್ತೆ, ಟಯರ್ಡ್ ಆಗಿರುತ್ತೆ. ಆಗ ಗೇಮ್ಸ್ ಇದೆ, ಇವತ್ತು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಹೋದಾಗ ಆಟ ಆಡಿಸಿದಾಗ ನಿಮ್ಗೇನಾಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ ಅಲ್ವಾ? ಆಟ ಅಂತ ಹೇಳಿದ ತಕ್ಷಣ ಎಲ್ಲರೂ ಸಂತೋಷದಿಂದ ಹೊರಗಡೆ ಹೋಗಿ ಆಟ ಆಡ್ತೀರ, ಹೌದಲ್ವ ಮಕ್ಕಳೇ? ಹಾಗೆಯೇ ಇವತ್ತಿನ ಒಂದು ತರಗತಿಯಲ್ಲಿ ನಿಮಗೆ ಆಟಕ್ಕೆ ಸಂಬಂಧಪಟ್ಟಂಥ ಒಂದು ಪಾಠವನ್ನು ಕೊಟ್ಟಿದ್ದಾರೆ. ನೀವು ಹೇಗೆ ಸಂತೋಷವನ್ನು ಆಟ ಅಂತ ಹೇಳಿದ ತಕ್ಷಣ ವ್ಯಕ್ತಪಡಿಸಿರೋ, ಇಲ್ಲೂ ಮಕ್ಕಳುಗಳು ಕೂಡ ಆಟ ಅಂದ ತಕ್ಷಣ ಇಲ್ಲೂ ಕೆಲವು ಮಕ್ಕಳುಗಳು ಒಂದು ಮೈದಾನಕ್ಕೆ ಹೋಗಿ ಆಟವನ್ನು ಆಡ್ತಾ ಇದ್ದಾರೆ. ನೋಡೋಣ. ಫಸ್ಟು ಈ ಪಾಠವನ್ನು ನಾನು ಓದ್ತೀನಿ, ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪಾರ್ಟ್ 10 खेल। आज रविवार छुट्टी का दिन है। आज के दिन बच्चे खूब खेलते हैं। रामू, राकेश और रमेश दोस्त हैं। सीता, कमला, विमला और वनजा सहेलियां हैं। वे सब एक ही स्कूल में पढ़ते हैं। छुट्टी के दिन वे साथ खेलते हैं। खेल का मैदान बड़ा था। पहले वहाँ रामू आया, फिर राकेश और रमेश आया। बाद में सीता आई। सीता के बाद कमला आई, फिर विमला, वनजा आई। सब लोग एक जगह पर मिले, खेल कूद करने लगे। वे बड़ी देर तक खेलते रहे। जब सूरज डूबने का समय हुआ तब वे अपने अपने घर चल पड़े। ನೋಡಿ ಮಕ್ಕಳೇ, ಇಲ್ಲಿ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಖೇಲ್ ಅಂತ ಹೇಳಿದ್ರೆ ಆಟ ಅಂತ. ಆಜ್ ರವಿವಾರ ಹೈ ಅಂದರೆ ಇವತ್ತು ರವಿವಾರ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ರವಿವಾರ ಚುಟ್ಟಿ ಕಾ ದಿನ್ ಹೈ. ನಿಮಗೆಲ್ಲರಿಗೂ ಗೊತ್ತು, ಸಂಡೇ ಅಂತ ಹೇಳಿದ ತಕ್ಷಣ ಏನು, ಹಾಲಿಡೇ ಅಲ್ವಾ? ಎಲ್ಲರಿಗೂ ರಜಾ ಇರುವಂತಹ ಒಂದು ದಿನ. ಚುಟ್ಟಿ ಕಾ ದಿನ್ ಅಂತ ಹೇಳಿದ್ರೆ ಹಾಲಿಡೇ ದಿನ, ಇದು ರವಿವಾರ ಅಂತ ಹೇಳ್ತಾ ಇದ್ದಾರೆ. ಆಜ್ ಕೆ ದಿನ್ ಬಚ್ಚೆ ಖೂಬ್ ಕೇಳ್ತೆ ಹೈ. ಆ ದಿನ, ಆ ರಜದ ದಿನ ಮಕ್ಕಳೆಲ್ಲ ಏನು ಮಾಡ್ತಾರೆ, ಎಲ್ಲ ಒಂದು ಕಡೆ ಸೇರಿ ಆಟವನ್ನು ಆಡ್ತಾರೆ. ಬಚ್ಚೆ ಅಂತ ಹೇಳಿದ್ರೆ ಚಿಲ್ಡ್ರನ್ ಅಂತ, ಮಕ್ಕಳು ಎಲ್ಲರೂ ಒಟ್ಟಾಗಿ ಸೇರಿ ಏನು ಮಾಡ್ತಾರೆ, ಆಟವನ್ನು ಆಡ್ತಾರೆ. ರಾಮು, ರಾಕೇಶ್ ಅವ್ರ ರಮೇಶ್ ದೋಸ್ತ್ ಹೈ. ನೋಡಿ, ಇವರೆಲ್ಲ ಒಂದು ಕಡೆ ಒಂದು ಪ್ಲೇ ಗ್ರೌಂಡಲ್ಲಿ ಹೋಗಿ ಸೇರಿ ಆಡ್ತಾ ಇದ್ದಾರೆ. ಅಲ್ಲಿ ರಾಮು, ರಾಕೇಶ್ ಮತ್ತು ರಮೇಶ್ ಅನ್ನೋರು ಒಬ್ಬ ಸ್ನೇಹಿತರು. ಇವರೆಲ್ಲ ಸ್ನೇಹಿತರು. ದೋಸ್ತ ಅಂತ ಹೇಳಿದ್ರೆ ಫ್ರೆಂಡ್ ಅಂತ, ಗೆಳೆಯರು ಅಂತ. ಸೀತಾ, ಕಮಲಾ, ವಿಮಲಾ ಅವ್ರ ವನಜಾ ಸಹೇಲಿಯಾ ಹೈ. ಸೀತಾ ಮತ್ತು ಕಮಲ, ವಿಮಲ, ವನಜ ಅನ್ನೋರು ಕೂಡ ಫ್ರೆಂಡ್ಸ್ಗಳು, ಗೆಳತಿಯರು. ಯಾವ ರೀತಿಯಾಗಿ ರಾಮು, ರಾಕೇಶ್, ರಮೇಶ್ ಇವರೆಲ್ಲ ಫ್ರೆಂಡ್ಸ್ಗಳು, ಹಾಗೆ ಸೀತಾ, ಕಮಲ, ವಿಮಲ ಮತ್ತು ವನಜ ಅನ್ನೋರು ಕೂಡ ಫ್ರೆಂಡ್ಸ್ಗಳು. ವೇ ಸಬ್ ಏಕ್ ಹಿ ಸ್ಕೂಲ್ ಮೇ ಪಡ್ತೆ ಹೈ. ಇವರೆಲ್ಲ ಈ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ರು. ಚುಟ್ಟಿ ಕೆ ದಿನ್ ವೇ ಸಾಥ್ ಖೇಲ್ತೆ ಹೈ. ಇವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದಾದ್ರು ರಜಾ ಸಿಕ್ತು ಅಂತ ಹೇಳಿದ್ರೆ, ಯಾವುದಾದ್ರು ಗೌರ್ನಮೆಂಟ್ ಹಾಲಿಡೇ ಅಥವಾ ಸಂಡೇ ಸಿಕ್ತು ಅಂತ ಹೇಳಿದ್ರೆ, ಇವರು ಎಲ್ಲ ಒಟ್ಟಾಗಿ ಸೇರಿ ಈ ರಜದ ದಿನಗಳಲ್ಲಿ ಹೋಗಿ ಆಟವನ್ನು ಆಡ್ತಾ ಇರ್ತಾರೆ. ಸಾಥ್ ಅಂತ ಹೇಳಿದ್ರೆ ಜೊತೆಯಾಗಿ ಆಟವನ್ನು ಆಡ್ತಾ ಇರ್ತಾರೆ. ಖೇಲ್ ಕಾ ಮೈದಾನ್ ಬಡಾತ. ಇವರು ಹೋಗುವಂತಹ ಒಂದು ಆಟ ಆಡಲಿಕ್ಕೆ ಹೋಗುವಂತಹ ಸ್ಥಳ ಬಹಳ ದೊಡ್ಡದಾಗಿದೆ. ಮೈದಾನ್ ಅಂತ ಹೇಳಿದ್ರೆ ಪ್ಲೇ ಗ್ರೌಂಡ್ ಅಂತ ಮಕ್ಕಳೇ, ಬಡ ಅಂತ ಹೇಳಿದ್ರೆ ದೊಡ್ಡದಾಗಿದೆ ಅಂತ. ಪಹಲೆ ವಹ ರಾಮು ಆಯ. ಫಸ್ಟು ಏನು ಮಾಡ್ತಾನೆ, ರಾಮು ಅನ್ನೋನು ಈ ಒಂದು ಫೀಲ್ಡ್ಗೆ ಅಂದರೆ ಪ್ಲೇ ಗ್ರೌಂಡ್ಗೆ ಬರ್ತಾನೆ. ಫಿರ್ ರಾಕೇಶ್ ಅವ್ರ ರಮೇಶ್ ಆಯ. ಆಮೇಲೆ ರಮೇಶ್ ಮತ್ತು ರಾಕೇಶ್ ಇಬ್ಬರು ಕೂಡ ಅವರ ಫ್ರೆಂಡ್ಸ್ ಏನು ಮಾಡ್ತಾರೆ, ಬರ್ತಾರೆ. ಬಾದ್ ಮೇ ಸೀತಾ ಆಯಿ. ಅವರಿಬ್ಬರು ಬಂದಾದಮೇಲೆ ಯಾರು ಬರ್ತಾರೆ, ಸೀತಾ ಬರ್ತಾಳೆ. ಸೀತಾ ಕೆ ಬಾದ್ ಕಮಲಾ ಆಯಿ. ಸೀತಾ ಬಂದಾದಮೇಲೆ ಸ್ವಲ್ಪ ಹೊತ್ತು
ಕಮಲ ಬಂದು ಜಾಯ್ನ್ ಆಗ್ತಾಳೆ. ಫಿರ್ ವಿಮಲಾ ವನಜ ಆಯಿ. ತದನಂತರ ವಿಮಲಾ ಮತ್ತು ವನಜ ಇಬ್ಬರೂ ಕೂಡ ಏನು ಮಾಡ್ತಾರೆ, ಈ ಒಂದು ಪ್ಲೇ ಗ್ರೌಂಡ್ಗೆ ಬಂದು ಸೇರ್ತಾರೆ. ಸಬ್ ಲೋಗ್ ಏಕ್ ಜಗಾ ಪರ್ ಮಿಲೆ. ಇವರೆಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಬಂದು ಏನಾಗ್ತಾರೆ, ಗ್ಯಾದರ್ ಆಗ್ತಾರೆ, ಅಂದರೆ ಸೇರ್ತಾರೆ. ಈಗ ನೀವು ಅಷ್ಟೇ ಅಲ್ವಾ, ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಇಷ್ಟು ಗಂಟೆಗೆ ಆಟ ಆಡೋಣ ಕಣೆ ಬನ್ರೋ ಅಂತ ಹೇಳಿದಾಗ ಅವರೆಲ್ಲ ಏನು ಮಾಡ್ತಾರೆ, ಎಲ್ಲ ಒಂದು ನೀವು ಯಾವ ಪ್ಲೇಸ್ ಹೇಳಿರ್ತೀರೋ ಆ ಪ್ಲೇಸಿಗೆ ಬಂದು ನೀವು ಆಟ ಆಡೋಂಥ ಸ್ಥಳಕ್ಕೆ ಬಂದು ಎಲ್ಲ ಸೇರಿರ್ತಾರೆ ಅಲ್ವಾ. ಹಾಗೆಯೇ ಇಲ್ಲೂ ಕೂಡ ಏನು ಮಾಡಿದ್ದಾರೆ, ಎಲ್ಲ ಮಕ್ಕಳುಗಳು ಬಂದು ಅವರ ಫ್ರೆಂಡ್ಸ್ಗಳೆಲ್ಲ ಬಂದು ಸೇರಿದ್ದಾರೆ. ಸಬ್ ಲೋಗ್ ಏಕ್ ಜಗಾ ಪರ್ ಮಿಲೆ. ಎಲ್ಲರೂ ಒಂದು ಜಾಗದಲ್ಲಿ ಬಂದು ಗ್ಯಾದರ್ ಆಗಿದ್ದಾರೆ. ಖೇಲ್ ಕೂದ್ ಕರ್ನೆ ಲಗೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಒಂದು ಆಟ ಸಾಮಾನು ಅಂದರೆ ಉಯ್ಯಾಲೆ ಆಗಿರಬಹುದು, ಜಾರು ಬಂಡೆ ಆಗಿರಬಹುದು, ಒಂದು ಬಾಲ್ ಆಗಿರ್ಬೋದು, ಆ ಒಂದು ಸ್ಥಳಗಳಲ್ಲಿ ಎಲ್ಲರೂ ಅವ್ರಿಗೆ ಇಷ್ಟವಾದಂತಹ ಒಂದು ಆಟಗಳನ್ನೆಲ್ಲ ಆಡ್ತಾ ಅವರು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವೇ ಬಡಿ ದೇರ್ ತಕ್ ಖೇಲ್ತೆ ರಹೆ. ಇವರು ಬೆಳಗ್ಗೆ ಬಂದವರು ಸಂಜೆವರೆಗೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಜಾಗದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಅಂದರೆ ಬರಬೇಕಾದ್ರೆ ಅವ್ರು ಏನು ಮಾಡಿದ್ದಾರೆ, ತಿಂಡಿಗಳನ್ನು ಅವರು ತೊಗೊಬಂದಿದ್ದಾರೆ. ಒಟ್ಟಾಗಿ ಸೇರಿಕೊಂಡು ಅಲ್ಲೇ ತಿಂಡಿಯನ್ನು ತಿಂದ್ಕೊಂಡು ಒಂದು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಂಡು ಅಲ್ಲೇ ಆಟವನ್ನು ಆಡ್ತಾ ಇದ್ದಾರೆ. ಇವ್ರು ಆಡ್ತಾ 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 ಅವ್ರಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಹೌದಲ್ವಾ ಮಕ್ಕಳೇ, ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗೆ ಆಟ ಆಡ್ತಾ ಇದ್ದಾಗಲೂ ಅಷ್ಟೇ ಟೈಮ್ ಎಷ್ಟು ಬೇಗ ಆಗೋಗ್ಬಿಡುತ್ತೆ ಅಲ್ವಾ, ಟೈಮ್ ಕಳೆಯೋದೇ ಗೊತ್ತಾಗಲ್ಲ, ಹೊತ್ತು ಸಾಗೋದೇ ಗೊತ್ತಾಗಲ್ಲ ಅಲ್ವಾ. ಹಾಗೆಯೇ ಈ ಮಕ್ಕಳುಗಳು ಕೂಡ ಆಡ್ತಾ ಇರಬೇಕಾದಾಗ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಜಬ್ ಸೂರಜ್ ಡೂಬ್ನೆ ಕಾ ಸಮಯ ಹುವಾ. ನೋಡಿ, ಅವರು ಬೆಳಗ್ಗೆ ಬಂದಿದ್ದು ಸೂರ್ಯ ಉದಯ ಆದಮೇಲೆ ಅವ್ರು ಬಂದವರು, ಸಂಜೆ ಸೂರ್ಯ ಮುಳುಗುವಂತಹ ಸಮಯ ಆಗಿದೆ, ಅಲ್ಲಿವರೆಗೂ ಕೂಡ ಇವರು ಆಟ ಆಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತೇ ಆಗಿಲ್ಲ ಟೈಮ್ ಎಷ್ಟಾಗಿದೆ ಅಂತ. ತಬ್ ವೇ ಅಪ್ನೆ ಅಪ್ನೆ ಘರ್ ಚಲ್ ಪಡೆ. ಸರಿ ಇವಾಗ ನಾವು ಇಷ್ಟೊತ್ತವರೆಗೂ ನಾವು ಇಲ್ಲಿ ಆಟ ಆಡಿದ್ದೀವಿ, ಈಗ ಸಂಜೆ ಆಯಿತು, ಸಂಜೆ ಆದಮೇಲೆ ನಾವೇನು ಮಾಡಬೇಕು, ನಮ್ಮ ಮನೆಗಳಿಗೆ ಹೋಗ್ಬೇಕಲ್ವಾ, ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಏನು ಮಾಡ್ತಾರೆ, ಅಪ್ನೆ ಘರ್ ಚಲ್ ಪಡೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಆಟವನ್ನು ಮುಗಿಸಿ ಏನು ಮಾಡ್ತಾರೆ, ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಸೇರಿಕೊಳ್ತಾರೆ. ಈಗ ನೋಡಿ ಮಕ್ಕಳೇ, ಇನ್ನೊಂದ್ಸಲಿ ಈ ಪಾಠವನ್ನು ಓದ್ತೀನಿ ಮಕ್ಕಳೇ. ಇದು ಅರ್ಥ ಆಗಿದೆ ಅಲ್ವ ಮಕ್ಕಳೇ? ಇನ್ನೊಂದ್ಸಲಿ ಈ ಪಾಠವನ್ನು ಓದ್ತೀನಿ ನೋಡಿ ಹೇಗೆ ಓದೋದು ಅನ್ನೋದನ್ನು. पाठ 10 खेल। आज रविवार है, रविवार छुट्टी का दिन है। आज के दिन बच्चे खूब खेलते हैं। रामू, राकेश और रमेश दोस्त हैं। सीता, कमला, विमला और वनजा सहेलियां हैं। वे सब एक ही स्कूल में पढ़ते हैं। छुट्टी के दिन वे साथ साथ खेलते हैं। खेल का मैदान बड़ा था। पहले वहाँ रामू आया, फिर राकेश और रमेश आया, बाद में सीता आई। सीता के बाद कमला आई, फिर विमला, वनजा आई। सब लोग एक जगह पर मिले, खेल कूद करने लगे। वे बड़ी देर तक खेलते रहे। जब सूरज डूबने का समय हुआ तब वे अपने अपने घर चल पड़े। ಹಾಗಾದರೆ ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಮಾಡಿದಂತಹ ಈ ಒಂದು ಪಾಠ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಪಾಠವನ್ನು ತಗೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಈ ಪಾಠವನ್ನು ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.